ವಿರಾಮದ ನಂತರ ಮತ್ತೆ ಸ್ವಾಗತ. ಸಹವಾಸ ದೋಷ ಅನ್ನುವಂಥದ್ದು ಬಹಳ ಕೆಟ್ಟದ್ದು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಒಳ್ಳೆಯ ಸಜ್ಜನರ ಒಂದು ಸಹವಾಸವನ್ನ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ಕೆಟ್ಟವರ ಸಹವಾಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಹುಶಃ ಚಿಕ್ಕಣ್ಣ ಇವತ್ತು ಉದಾಹರಣೆ ಆಗ್ತಾ ಇದ್ದಾರೋ ಅಥವಾ ಅವರ ಮನಸ್ಸಲ್ಲಿ ಈ ರೀತಿಯ ವಿಚಾರಗಳು ಬಂದಿದೆ ಅನ್ನೋ ಗೊತ್ತಿಲ್ಲ. ಮುಖ್ಯವಾಗಿ ಹೂವಿನಿಂದ ನಾರು ಸ್ವರ್ಗಕ್ಕೇರುವಂತಹ ಕೆಲಸ ಆಗಬೇಕಾಗಿತ್ತು. ಆದರೆ ಇಲ್ಲಿ ಆಗ್ತಾ ಇರೋದು ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟ ಅನ್ನುವಂತಹ ಪರಿಸ್ಥಿತಿ ಚಿಕ್ಕಣ್ಣಗೆ ಬಂದ್ಬಿಡ್ತಾ ಅಂತ. ಚಿಕ್ಕಣ್ಣ ಅವ್ರ ಪಾಡಿಗೆ ಅವರಿದ್ರು, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇತ್ತು, ಮನೆಯಿಂದ ಶೂಟಿಂಗ್ ಹೋಗ್ತಾ ಇದ್ರು, ಜಮ್ ಅಂತ ಸಿನಿಮಾ ಮಾಡ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಇವ್ರ ಜೊತೆ ಸೇರಿಕೊಂಡು ಮಾಡಿಕೊಂಡು ಒಂದೆಡವಟ್ಟೆ ಇವತ್ತು ಇಷ್ಟೆಲ್ಲ ಸಮಸ್ಯೆ ಕಾರಣ ಆಗಿದೆ. ಚಿಕ್ಕಣ್ಣ ಈಗ ಬಹುಶಃ ಅನ್ಕೋತಾ ಇದ್ದಾರೆ, ನಾನು ಈ ಕೆಲಸ ಮಾಡಬಾರ್ದಾಗಿತ್ತೋ ಏನೋ, ಅವತ್ತು ಪಾರ್ಟಿಗೆ ಹೋಗಬಾರ್ದಾಗಿತ್ತೋ ಏನೋ, ನಾನು ಯಾಕೆ ಈ ರೀತಿ ಕೆಲಸ ಮಾಡಿದೆ ಅಲ್ಲ. ಅದೆಲ್ಲ ಆಯ್ತು, ಮತ್ತೆ ವಾಪಸ್ ಜೈಲಿಗೆ ಹೋಗಿದ್ದಾರೆ ಅವ್ರನ್ನ ಭೇಟಿ ಆಗಕ್ಕೆ. ಸೊ ಅದು ಕಂಟಕ ಆಗೋ ಸಾಧ್ಯತೆ ಇದೆ. ಮತ್ತೊಂದು ಸಾರಿ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಚಿಕ್ಕಣ್ಣ ಅವ್ರಿಗೆ ಖಾಕಿ ಬುಲಾವ್ ಬರೋ ಸಾಧ್ಯತೆ. ಯಾಕೆ ಗೊತ್ತಾ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಣ್ಣ ಸ್ಯಾಂಡಲ್ವುಡ್ನ ಫೇಮಸ್ ಕಾಮಿಡಿಯನ್ ಸ್ಟಾರ್. ಇವರು ಮಾಡೋ ಕಾಮಿಡಿಗೆ ನಗದೆ ಇರೋಕ್ಕಾಗಲ್ಲ. ಸಿನಿಮಾದಲ್ಲಷ್ಟೇ ಅಲ್ಲ, ರಿಯಲ್ ಲೈಫ್ನಲ್ಲೂ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಇಂಥ ಚಿಕ್ಕಣ್ಣನ ಮುಖದಲ್ಲಿ ಈಗ ಫುಲ್ ಟೆನ್ಷನ್ ಆವರಿಸ್ಬಿಟ್ಟಿದೆ. ಚಿಕ್ಕಣ್ಣನಿಗೆ ತಪ್ಪಿದ್ದಲ್ಲ ದೊಡ್ಡ ಸಂಕಷ್ಟ. ನಿಜ, ಚಿಕ್ಕಣ್ಣ ಮೊದಲು ಚೆನ್ನಾಗಿಯೇ ಇದ್ರು. ಆದ್ರೆ ಅದ್ಯಾವಾಗ ತಗಡು ಗ್ಯಾಂಗ್ ಸಹವಾಸ ಮಾಡಿದ್ರೋ ಆಗ್ಲೇ ಶುರುವಾಗಿದ್ದು ಕಂಟಕ. ಒಂದಲ್ಲ ಒಂದು ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಪರೇಡ್ ಮಾಡುವಂತಾಗಿದೆ. ಯಾವುದೇ ಕ್ಷಣದಲ್ಲಿ ಚಿಕ್ಕಣ್ಣನಿಗೆ ಖಾಕಿ ಬುಲಾವ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ರಕ್ಕಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಹೊಡಿತಿದ್ರು. ಆ ಪಾರ್ಟಿಯಲ್ಲಿ ನಮ್ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ಚಿಕ್ಕಣ್ಣನನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಿ ಕಳಿಸಿದ್ರು. ಆದ್ರೀಗ ಅದೇ ಚಿಕ್ಕಣ್ಣನಿಗೆ ಪೊಲೀಸರು ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ವಿಚಾರಣೆ ನಡೆಸಬಹುದು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ಚಿಕ್ಕಣ್ಣನಿಂದ 164 ಹೇಳಿಕೆ ದಾಖಲಿಸಲಾಗಿದೆ. ಹೀಗಿರುವಾಗ ಈ ಚಿಕ್ಕಣ್ಣ ಜೈಲಲ್ಲಿರೋ ಡಿ ಬಾಸ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದೇ ಭೇಟಿ ಈಗ ಚಿಕ್ಕಣ್ಣನಿಗೆ ಸಂಕಷ್ಟ ತಂದೊಡ್ಡಿದೆ. ಪೊಲೀಸರು ಮತ್ತೆ ಚಿಕ್ಕಣ್ಣನ ವಿಚಾರಣೆ ನಡೆಸೋಕೆ ರೆಡಿಯಾಗಿದ್ದಾರೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಹಿನ್ನೆಲೆ ಚಿಕ್ಕಣ್ಣನ ಡ್ರಿಲ್ ಮಾಡೋಕೆ ಖಾಕಿ ರೆಡಿಯಾಗಿದೆ. ಚಿಕ್ಕಣ್ಣ ದರ್ಶನ್ ಭೇಟಿ ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಬಹುದು. ಸಾಕ್ಷ್ಯದ ನಿಖರತೆ ಬಗ್ಗೆ ಅಪಸ್ವರ ಎದ್ದೇಳಬಹುದು. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆ ಮಾಡ್ತಾರೆ. ಒಟ್ಟಾರೆ ಡಿ ಗ್ಯಾಂಗ್ ಸಹವಾಸ ಮಾಡಿದ್ದಕ್ಕೆ ಚಿಕ್ಕಣ್ಣನಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಯಾವಾಗ ಆಚೆ ಬರ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ಕಡೆ ಪೊಲೀಸರ ವರದಿ ಇದೆಯಲ್ಲ, ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವ ರೀತಿ, ಜೊತೆಗೆ ಯಾವ ರೀತಿ ಆ ರೇಣುಕಾಸ್ವಾಮಿನ ಬರ್ಬರವಾಗಿ ಕೊಲೆ ಮಾಡಿದ್ರು ಅನ್ನುವಂಥ ವರದಿ ಎಲ್ಲವೂ ಕೂಡ ಮತ್ತಷ್ಟು ಸಂಕಷ್ಟವನ್ನ ತಂದಿಡುವ ಸಾಧ್ಯತೆಗಳು. ಕರೆಂಟ್ ಶಾಕ್ ಕೊಟ್ಟು ರೇಣುಕಾಸ್ವಾಮಿಯವರ ಕೊಂದಿರುವಂತಹ ಅಂಶ ಕೂಡ ಈಗ ಬೆಳಕಿಗೆ ಬಂದಿದೆ, ದೃಢಪಟ್ಟಿದೆ ಕೂಡ. ಇದ್ಯಾವ ರೀತಿ ಕಂಟಕ ಆಗುತ್ತೆ, ಆ ಕುರಿತ ರಿಪೋರ್ಟ್ ಇಲ್ಲಿದೆ. ದರ್ಶನ, ನರಕ ದರ್ಶನ. ರೇಣುಕಾಸ್ವಾಮಿಗೆ ಡಿ ಗ್ಯಾಂಗ್ ತೋರಿಸಿದ್ದು ಅಕ್ಷರಶಃ ನರಕ ದರ್ಶನ. ಕೊಟ್ಟಿದ್ದು ಚಿತ್ರಹಿಂಸೆ, ಹರಿಸಿದ್ದು ನೆತ್ತರು. ನಿಜ, ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬಂದ್ರು. ಸೀದಾ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಚಿತ್ರಹಿಂಸೆ ನೀಡಿದ್ರು. ಮೈ ತುಂಬಾ ರಕ್ತ ಬರುವಂತೆ ಹೊಡೆದು ಅಟ್ಟಹಾಸ ಮೆರೆದ್ರು. ಇಷ್ಟು ಸಾಲದ್ದಕ್ಕೆ ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮೆರೆದ್ರು.
ಸ್ವಾಮಿಗೆ ಕರೆಂಟ್ ಕೊಟ್ಟಿದ್ದು ನಿಜ. ಮೆಗ್ಗಾರ್ ಯಂತ್ರದ ರಿಪೋರ್ಟ್ನಲ್ಲಿ ದೃಢ. ಎಸ್, ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರೋದು ಪ್ರೂವ್ ಆಗಿದೆ. ಎಫ್ಎಸ್ಎಲ್ ಕೊಟ್ಟ ಮೆಗ್ಗಾರ್ ರಿಪೋರ್ಟ್ನಲ್ಲಿ ದೃಢಪಟ್ಟಿದೆ. ರೇಣುಕಾಸ್ವಾಮಿ ಸಾಯೋಕು ಮುನ್ನ ಡಿ ಗ್ಯಾಂಗ್ ಆತನಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ನೀಡಿದೆ. ಡೆವಿಲ್ ಗ್ಯಾಂಗ್ ಹಲ್ಲೆ ಮಾಡುವಾಗ ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಇದೇ ವೇಳೆ ಆತನಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ನೀಡಿರೋದು ದೃಢಪಟ್ಟಿದೆ. ಮೆಗಾರ್ ಮಷಿನ್ ನಿಂದ ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮೆರೆದಿರೋದು ಪ್ರೂವ್ ಆಗಿದೆ. ಡಿ ಗ್ಯಾಂಗ್ ನಿಂದ ಪೊಲೀಸರು ವಶಪಡಿಸಿಕೊಂಡ ಮೆಗ್ಗಾರ್ ಮಷಿನ್ ನಿಂದಲೇ ಕರೆಂಟ್ ಶಾಕ್ ಕೊಟ್ಟಿರೋದು ಗೊತ್ತಾಗಿದೆ. ಬೆಂಗಳೂರು ಎಫ್ಎಸ್ಎಲ್ ಕೊಟ್ಟ ಮೆಗ್ಗಾರ್ ರಿಪೋರ್ಟ್ ನಲ್ಲಿ ಇದೆಲ್ಲವೂ ಬಟಾಬಯಲಾಗಿದೆ. ಈಗಾಗಲೇ ಮೆಗ್ಗಾರ್ ಯಂತ್ರದ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಡಿ ಗ್ಯಾಂಗ್ನ ಒಂದೊಂದೇ ಕ್ರೌರ್ಯಗಳು ಪ್ರೂವ್ ಆಗ್ತಿವೆ. ಇದನ್ನೆಲ್ಲ ನೋಡ್ತಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಜೈಲೂಟ ಫಿಕ್ಸ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗ ಚಿಕ್ಕ ಬ್ರೇಕ್ ನಂತರ ಕಾಂಗ್ರೆಸ್ ಪ್ರತಿಭಟನೆಗೆ ಚಪ್ಪಲಿಯ ಸ್ವಾಗತ. ಇದರ ಜೊತೆಗೆ ಈ ಬಗ್ಗೆ ಡೀಟೇಲ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಬಿದ್ದನ ಕೊಲೆ ಸಾರಥಿ. ಎಸ್, ಜೈಲೂಟ ತಿನ್ನಲಾಗದೆ ಮನೆಯೂಟಕ್ಕಾಗಿ ದಾಸ ನಾಟಕವಾಡಿದ್ನ ಅನ್ನೋ ಅನುಮಾನ ಮೂಡಿದೆ. ಬಿರಿಯಾನಿಗಾಗಿ ಅನಾರೋಗ್ಯದ ಸುಳ್ಳು ಹೇಳಿ ಸಾರಥಿ ಸಿಕ್ಕಿ ಬಿದ್ನ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆ ಕಾರಣ ಆಗಿದ್ದು ನಟಿ ರಚಿತಾ ರಾಮ್ ಕೊಟ್ಟ ಅದೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಇಸ್ ವೆರಿ ಹೆಲ್ದಿ, ಹಿ ಇಸ್ ವೆರಿ ಫೈನ್. ಇದೇ ಹೇಳಿಕೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ರ ಇದೇ ಹೇಳಿಕೆ ದರ್ಶನ್ನ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದೆ. ಗುಳಿಕೆನ್ನೆ ರಚಿತಾ ನಿನ್ನೆ ಜೈಲಿಗೆ ಹೋಗಿ ಕಾಟೇರನ ದರ್ಶನ ಮಾಡಿ ಬಂದ್ರು. ಪೊರ್ಕಿ ಭೇಟಿ ಬಳಿಕ ಮಾತನಾಡಿದ ರಚ್ಚು ದರ್ಶನ್ ಅವರಿಗೆ ಏನೂ ಆಗಿಲ್ಲ, ತುಂಬಾ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಮನ್ಸು ತಡಿಲೇ ಇಲ್ಲ. ಸೊ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಇಸ್ ವೆರಿ ಹೆಲ್ದಿ, ಹಿ ಇಸ್ ವೆರಿ ಫೈನ್. ಎಸ್, ದರ್ಶನ್ ಈಗ್ಲೂ ಮನೆಯೂಟಕ್ಕಾಗಿ ಪರದಾಡ್ತಾ ಇದ್ದಾನೆ. ಅನಾರೋಗ್ಯದ ನೆಪ ಹೇಳಿ ಲಾಯರ್ ಮೂಲಕ ಹೋರಾಡ್ತಾ ಇದ್ದಾನೆ. ಹತ ಕಾಟೇರ ನನಗೆ ಹುಷಾರಿಲ್ಲ, ಮನೆಯೂಟ ಕೊಡಿ ಅಂತ ಬೇಡಿಕೊಳ್ತಾ ಇದ್ರೆ, ಇತ್ತ ರಚಿತಾ ರಾಮ್ ನೋಡಿದ್ರೆ ನಮ್ಮ ಬಾಸ್ಗೆ ಏನೂ ಆಗಿಲ್ಲ,